ಬುದ್ಧಿ ಚಾತುರ್ಯವನ್ನು ಬಳಸಬೇಕಾದ ಸಂದರ್ಭದಲ್ಲಿ ಈ ಕೈಕೇಯಿ ಮಹಾರಾಣಿಯವರು ನಿರುತ್ಸಾಹದಿಂದ ಮಲಗಿದ್ದಾರೆ. ಇವರು ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ನಾನೇ ಮತ್ತೆ ಮತ್ತೆ ಇವರಲ್ಲಿ ಛಲ ಉತ್ಸಾಹಗಳನ್ನು ತುಂಬಬೇಕು. ಮಹಾರಾಣಿ, ಮಹಾರಾಣಿ, ಹೇಳು ಮಂತ್ರಿ, ಏನಾದರೂ ವಿಷಯವಿದೆ? ಎದ್ದು ಕುಳಿತರೆ ಹೇಳಲು ಅನುಕೂಲವಾಗುವುದು. ಸರಿ, ಅದೇನೆಂದು ಹೇಳಿ. ನಮ್ಮ ಅರಮನೆಯಲ್ಲಿ ನಮಗೆ ತಿಳಿಯದಂತೆ ಏನೋ ನಡೆಯುತ್ತಿರಬಹುದೆಂಬ ಸಂದೇಹ. ಸಂದೇಹ ಮಾತ್ರವೋ ಅಥವಾ ಬೇರೇನಾದರೂ ಆಧಾರವಿದೆಯೇ? ಆಧಾರ ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ. ಅದೇನಾದರೂ ಆಗಲಿ, ಮೊದಲು ಭರತ ಇಲ್ಲಿಗೆ ಬರುವಂತೆ ಮಾಡಿ. ಆ ಪ್ರಯತ್ನವನ್ನು ನಾನು ಮಾಡಿದ್ದಾಯ್ತಲ್ಲ. ಅದಕ್ಕಾಗಿ ಮಹಾರಾಜರೊಂದಿಗೆ ಜಗಳವಾಡಿದ್ದು ಆಯಿತು. ಅವರು ನನ್ನ ಮೇಲೆ ಕೆರಳಿದ್ದು ಆಯಿತು. ನಾನೇನು ಮಾಡಲಿ ಮಂತರೆ? ಅದರಿಂದಲೇ ನನಗೆ ಸಂದೇಹ ಬಂದಿರುವುದು ಮಹಾರಾಣಿ. ಅಂದರೆ ರಾಮನ ವಿಷಯದಲ್ಲಿ ಮಹಾರಾಜರು ಏನೋ ಒಂದು ನಿರ್ಧಾರ ತೆಗೆದುಕೊಂಡಿರುವಂತೆ ಕಾಣುತ್ತಿರುವುದು. ಇಲ್ಲವಾದಲ್ಲಿ ಭರತನನ್ನು ಕರೆಸುವ ವಿಷಯದಲ್ಲಿ ಅವರು ಅಷ್ಟು ಕಠಿಣವಾಗುತ್ತಿರಲಿಲ್ಲ. ನೀವು ಪಟ್ಟು ಬಿಡಬಾರದು. ಭರತ ಇಲ್ಲಿಗೆ ಬೇಗ ಬರಲೇಬೇಕು. ಆದರೆ ಮಂತರೆ, ಅವರು ನನ್ನ ಮಾತನ್ನು ಕೇಳುತ್ತಲೇ ಇಲ್ಲವಲ್ಲ. ನಾನೇನು ಮಾಡಲಿ, ನೀನು ಹೇಳು. ನೀವೇನು ಮಾಡುವುದು ಬೇಕಾಗಿಲ್ಲ ಮಹಾರಾಣಿ. ನಂಬಿಕೆಯ ದೂತನ ಕೈಯಲ್ಲಿ ಸಂದೇಶವೊಂದನ್ನು ಕಳಿಸಿ ಆದಷ್ಟು ಬೇಗ ಭರತ ಇಲ್ಲಿಗೆ ಬರುವಂತೆ ಮಾಡಿ. ಆದರೆ ಮಂತರೆ, ಮಹಾರಾಜರ ಇಚ್ಛೆಗೆ ವಿರುದ್ಧವಾಗಿ ನಾನು ದೂತನನ್ನು ಕಳುಹಿಸಿದರೆ ಅದರಿಂದ ಅವರಿಗೆ ನನ್ನ ಮೇಲಿದ್ದ ಕೋಪ ಇನ್ನಷ್ಟು ಹೆಚ್ಚಾಗುವುದಿಲ್ಲವೇ? ಅದರಿಂದ ನನ್ನ ಪುತ್ರ ಭರತನಿಗೆ ಕೇಡು ಸಂಭವಿಸಬಹುದು. ಹಾಗಾದರೆ ನೀವು ಎಲ್ಲ ಅಶುಭಗಳನ್ನು ಸ್ವಾಗತಿಸಬೇಕಾದೀತು. ಅಂದರೆ ಏಕೆ ನನ್ನನ್ನು ಹೆದರಿಸುತ್ತಿರುವೆ? ಹೆದರಿಸುತ್ತಿಲ್ಲ ಮಹಾರಾಣಿ. ವಾಸ್ತವ ಎಷ್ಟು ಕ್ರೂರವಾಗಿದೆ ಎಂದು ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಸರಿ, ಹಾಗಾದರೆ ನಾನೇ ಏನಾದರೂ ಉಪಾಯ ಮಾಡಿ ಸ್ವತಃ ಮಹಾರಾಜರೇ ನನ್ನ ಪುತ್ರ ಭರತನನ್ನು ಕರೆಸುವಂತೆ ಮಾಡುತ್ತೇನೆ. ಕೋಪಿಸಿಕೊಂಡು ಹೋಗಿರುವಾಗ ಮಹಾರಾಜರು ನಿಮ್ಮ ಮಾತನ್ನು ಕೇಳುತ್ತಾರೆ. ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ಈ ಕೈಕೇಯಿ ಸೋಲನ್ನೊಪ್ಪಿಕೊಂಡು ಸುಮ್ಮನೆ ಕೂರುವವಳಲ್ಲ ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಇದು ನನ್ನ ಮುದ್ದಿನ ಕೈಕೇಯಿ ಶಕ್ತಿ, ಅವಳ ಸಹಜ ಸ್ವಭಾವ. ಆ ಆತ್ಮವಿಶ್ವಾಸವಿದ್ದರೆ ಗೆಲುವು ನಿಮ್ಮದೇ ಮಹಾರಾಣಿ. ಸುಮಂತ್ರರೇ, ನಾವಂದುಕೊಂಡಂತೆ ಬಂದವರೆಲ್ಲರೂ ರಾಮನ ಪಟ್ಟಾಭಿಷೇಕದ ಬಗ್ಗೆ ಸರ್ವಸಮ್ಮತವಾದ ಒಪ್ಪಿಗೆಯನ್ನು ಸೂಚಿಸಿ ನಮಗೂ ಸಂತೋಷವನ್ನು ಮಾಡಿದ್ದಾರೆ. ಅವರೆಲ್ಲರೂ ಆನಂದವಾಗಿರುವಂತೆ ನೋಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ಅವರ ಒಮ್ಮತ ಮುಂದೆಯೂ ಕೂಡ ರಾಮಚಂದ್ರನಿಗೆ ಅಗತ್ಯ ಬೀಳುವ ಸಂಭವ ಇರಬಹುದಾದ ಅಪಸ್ವರವೆಲ್ಲವೂ ಗಂಟಲಲ್ಲಿಯೇ ಕರಗಿದೆ. ಮಹಾಪ್ರಭು, ತಮ್ಮ ಕಿರಿಯ ರಾಣಿಯವರ ಹೊರತು ಇಡೀ ಕೋಶಲ ದೇಶದಲ್ಲಿ ಒಂದೇ ಒಂದು ಅಪಸ್ವರವೂ ಇಲ್ಲ.
ರಾಮನನ್ನು ಕಂಡರೆ ನಮ್ಮ ಜನಕ್ಕೆ ಅಷ್ಟೊಂದು ಪ್ರೀತಿ. ನಿರಾತಂಕವಾಗಿರಲು ಸಾಧ್ಯವಾಗುತ್ತಿಲ್ಲ ಸುಮಿತ್ರ. ಮರದಲ್ಲಿ ಹುಟ್ಟಿದ ಕಿಚ್ಚು ಹೇಗೆ ಮರವನ್ನೇ ಸುಟ್ಟು ಬಿಡುವುದೋ ಹಾಗೆ ಈ ಅರಮನೆಯಲ್ಲಿ ಕಾಣಿಸಿಕೊಂಡ ಕಿಚ್ಚು ಎಲ್ಲಿ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡಿಬಿಡುವುದು ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಏಕೆಂದರೆ ನನ್ನ ಕಿರಿರಾಣಿ ಕೈಗೆ ತನ್ನ ಮಗ ಭರತನಿಗೆ ರಾಜಾಭಿಷೇಕವಾಗಬೇಕೆಂಬ ಹುಚ್ಚು ಹಠವನ್ನು ಹೊಂದಿದ್ದಾಳೆ. ಬೇರಾರಾದರೂ ಆಗಿದ್ದರೆ ನಾನು ಚಿಂತಿಸುವ ಅಗತ್ಯವಿರಲಿಲ್ಲ. ಅಂದರೆ ಅವರು ಸೋಲೊಪ್ಪಿ ತಟಸ್ಥವಾಗುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವೇ? ನಾವೆಲ್ಲರೂ ಜನಾಭಿಪ್ರಾಯ ರಾಮಚಂದ್ರನ ಪರವಾಗಿಯೇ ಇದೆ ಎಂದು ನಿರೂಪಿಸಿದ್ದಾರೆ. ಆದರೆ ಇರಲಿ, ಅವರೆಲ್ಲರೂ ರಾಮಚಂದ್ರನನ್ನು ಯಾವ ಪರಿಯಲ್ಲಿ ಪ್ರಶಂಸಿಸಿದರು ಎಂದು ಅವಳಿಗೆ ವಿವರವಾಗಿ ಅರ್ಥವಾಗುವಂತೆ ತಿಳಿಸುತ್ತದೆ. ಅರ್ಥವಾದರೆ ಸರಿ. ಒಂದು ವೇಳೆ ಅರ್ಥವೇ ಮಾಡಿಕೊಳ್ಳುತ್ತಿದ್ದರೆ ಪ್ರಭು, ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಆಶಾಭಾವನೆಯನ್ನು ಇಟ್ಟುಕೊಳ್ಳೋಣ. ನೀವು ಹೇಳಿದಂತೆ ನಾನು ಕೌಸಲ್ಯ ದೇವಿಯವರ ಅಂತಃಪುರಕ್ಕೂ ನಂತರ ಸುಮಿತ್ರಾ ದೇವಿಯವರ ಅಂತಃಪುರದ ಬಳಿಗೂ ಹೋಗಿದ್ದೆ. ಅಲ್ಲಿಯ ದಾಸಿಯರನ್ನು ನೆಪ ಮಾಡಿ ಮಾತನಾಡಿಸಿದೆ. ಅಲ್ಲಿ ಏನಾದರೂ ವಿಶೇಷ ಸಂಗತಿ ಜರುಗುವ ಸೂಚನೆ ಕಂಡು ಬಂದಿದೆ? ಇಲ್ಲ, ಯಾವ ವಿಶೇಷ ಸಂಗತಿಗಳ ಸೂಚನೆಯೂ ಇಲ್ಲ. ಏನಾದರೂ ಸಂಭ್ರಮ ಸಡಗರ? ಇಲ್ಲ, ಯಾವ ಸಂಭ್ರಮ ಸಡಗರಗಳು ಕಾಣಲಿಲ್ಲ. ಸರಿ, ನೀನು ಅಲ್ಲಿಯೇ ಓಡಾಡುತ್ತೀರಿ. ನಿನ್ನ ಕಣ್ಣು ಕಿವಿ ಸದಾ ತೆರೆದಿರಲಿ. ಅಲ್ಲಿ ಏನಾದರೂ ವಿಶೇಷವಾದ ಸಂಗತಿ ಜರುಗುವ ಸೂಚನೆ ಕಂಡು ಬಂದರೆ ತಕ್ಷಣ ಬಂದು ನನಗೆ ತಿಳಿಸು. ಹಾಗೆ ಆಗಲಿ ಮಾತಾ. ಅಲ್ಲಿ ಏನೇ ನಡೆದರು ನನಗೆ ತಿಳಿಯಲೇ ಇದೆ. ಮುಗಿಯಿತೆ? ಸಾಕು ಎಂದರೆ ಮುಗಿಯಿತು. ಬೇಕಾದರೆ ಇನ್ನಷ್ಟು ಅಲಂಕಾರ ಮಾಡಬಹುದು. ಸಾಕು ಸಾಕು, ಈಗಿರುವ ಅಲಂಕಾರವೇ ಸಾಕು. ಇಷ್ಟು ಹೊತ್ತಾದರೂ ಮಹಾರಾಜರು ಬರಲಿಲ್ಲ. ಬಾಗಿಲತ್ತ ನೋಡಿ ನೋಡಿ ನನ್ನ ಶಾಂತಿಯೇ ಕದಡಿ ಹೋಗುತ್ತಿದೆ. ಇನ್ನು ಸ್ವಲ್ಪ ಹೊತ್ತು ಕಾಯುತ್ತೇನೆ. ಇನ್ನೂ ಮಹಾರಾಜರು ಬಾರದಿದ್ದರೆ ಈ ಅಲಂಕಾರವನ್ನೆಲ್ಲ ಕಿತ್ತೆಸೆಯುತ್ತೇನೆ. ನೀವಿನ್ನು ಹೊರಡಿ. ಅದಕ್ಕೆ ಏನು ಕಾರಣವಿದ್ದಿತ್ತು? ಅಥವಾ ಮಂಥರೆ ಸಂದೇಹ ಪಡುತ್ತಿರುವಂತೆ
ರಹಸ್ಯವಾಗಿ ರಾಮಚಂದ್ರನ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿದೆಯೇ? ಈಗಲಾದರೂ ನನ್ನ ನೆನಪಾಯ್ತಲ್ಲ. ನಿಮಗಾಗಿ ಕಾದು ಕಾದು ಹೋಗಲಿ ಬಿಡಿ. ನೀವಿಂದು ಬರುವುದೇ ಇಲ್ಲವೇನೋ ಅಂದುಕೊಂಡಿದ್ದೆ. ಬಂದಿರಲ್ಲ. ನಿನ್ನ ಸಮೀಪಕ್ಕೆ ಬರುವುದನ್ನು ತಡೆಯುವಂತಹ ಯಾವ ಅಡ್ಡಿಯೂ ರಾಜಕಾರ್ಯದ ಚಿಂತೆ ಇಲ್ಲದಂತೆ ರಾಮ ಲಕ್ಷ್ಮಣರು ನೋಡಿಕೊಳ್ಳುತ್ತಿದ್ದಾರೆ. ದೇವಿ, ನಾನು ನಿನ್ನ ಬಳಿ ಇರುವಾಗ ನಿನ್ನ ಈ ಸುಕೋಮಲ ಬಾಹುಬಂಧನದಲ್ಲಿ ಜಗತ್ತೇ ಮರೆತು ದೇವಿ, ಎಷ್ಟು ವರ್ಷಗಳಾದರೂ ಅಂದು ನಾನು ನಿನ್ನನ್ನು ಮೊದಲು ಕಂಡ ಕಾಮನ ಬಿಲ್ಲಿನ ಚಲುವಲ್ಲಿಯೇ ಕಲ್ಪಿಸಿದೆ. ಕಾಮನ ಬಿಲ್ಲು ನನ್ನ ಚಲುವಲ್ಲಿ ಇದೆಯೋ ಇಲ್ಲವೋ, ಆದರೆ ನಿಮ್ಮ ಕಲ್ಪನೆಯಲ್ಲಂತೂ ಇದೆ. ನಿಮ್ಮ ಆಸೆಗಳು 1000 ಕಾಮನ ಬಿಲ್ಲುಗಳಾಗಿ ನನ್ನನ್ನು ಆಲಂಗಿಸಲು ಆತುರ ಪಡುತ್ತಿದೆ. ಪ್ರಭು, ಕುಡಿಯಲು ಮಧುರವಾದ ಪಾನಕ ಕೊಡಲೇ? ಬೇಡದೇವಿ. ಸಾಮಂತರ ಸಭೆಯ ನಂತರ ಭೋಜನ ಮುಗಿಸಿ ವಿಶ್ರಾಂತಿಯನ್ನು ಪಡೆದೇ ಇತ್ತ ಬಂದಿರುವೆ. ಅಂದರೆ ನೀವು ತಡವಾಗಿ ಬರಲು ಸಾಮಂತರ ಸಭೆಯೇ ಕಾರಣವೇ? ಇಲ್ಲ, ಸಭೆಯಲ್ಲಿ ನಡೆದ ವಿಷಯದ ಬಗ್ಗೆ ಕೆಲ ಸಮಯ ಮನಸ್ಸಿನಲ್ಲಿಯೇ ಮಂಥನ ಮಾಡುತ್ತಿದ್ದೆ. ಅಂತಹ ಗಹನವಾದ ವಿಚಾರವೇನು ಪ್ರಭು? ನಾನು ಕೇಳಬಾರದಂತಹ ರಾಜಕಾರ್ಯವೇ? ಇಲ್ಲದೇವಿ, ಅಂತಹ ರಹಸ್ಯವಾದ ವಿಷಯವೇ ಇಲ್ಲ. ಈ ವಿಷಯವನ್ನು ನೀನು ತಿಳಿದರೆ ನೀನು ಸಹ ಸಂತೋಷ ಪಡುತ್ತೀಯ. ಸಂತೋಷ ಪಡುವ ವಿಚಾರವೇ? ಅದೇನೆಂದು ನಾನು ತಿಳಿಯಲೇಬೇಕು. ಕೇಳಿದೆ, ಇಂದು ಸಭೆಯಲ್ಲಿ ಸಾಮಂತರು, ಗಣ್ಯರು ಎಲ್ಲರೂ ನಮ್ಮ ರಾಮಚಂದ್ರನ ಗುಣಗಾನವನ್ನು ಮಾಡುತ್ತಿದ್ದಾರೆ. ಎಲ್ಲರ ಏಕಾಭಿಪ್ರಾಯ ಒಂದೇ, ಆದಷ್ಟು ಶೀಘ್ರವಾಗಿ ನಮ್ಮ ರಾಮಚಂದ್ರನನ್ನು ಯುವರಾಜನನ್ನಾಗಿ ಮಾಡಬೇಕು. ನಮ್ಮ ರಾಮಚಂದ್ರನ ಜನಪ್ರಿಯತೆಯನ್ನು ಕೇಳಿ ನನಗೆ ಸಂತೋಷವಾಗಿದೆ. ರಾಮಚಂದ್ರನ ಗುಣಗಾನ ಮಾಡಿದರೆ ನನಗೂ ಸಂತೋಷವೇ. ಆದರೆ ರಾಮಚಂದ್ರನೇ ಯುವರಾಜನಾಗಬೇಕೆಂದು ಅವರೆಲ್ಲರೂ ಒತ್ತಾಯಿಸಿದರು ಎಂದು ಹೇಳಿದಿರಿ. ಇದು ಸತ್ಯದೇ. ಅವರೆಲ್ಲರ ಅಭಿಲಾಷೆಯೇ ಅದು. ಅದಕ್ಕೆ ನೀವು ಏನು ಹೇಳಿದಿರಿ? ಅವರೆಲ್ಲರ ಪ್ರೀತಿ ಒತ್ತಾಯದ ಬಗ್ಗೆ ನಾನು ಆಲೋಚಿಸಿದೆ. ಪ್ರಭು, ಅವರ ಅಭಿಲಾಷೆ ಏನೇ ಇರಲಿ, ನಿರ್ಧಾರ ತೆಗೆದುಕೊಳ್ಳಬೇಕಾದವರು ನೀವು ನಿಮ್ಮ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳಬೇಕು. ಆತ್ಮಸಾಕ್ಷಿಯ ನಿರ್ಧಾರವೆಂದರೆ ಯಾರ ಒತ್ತಾಯಕ್ಕೂ ಮಣಿಯದೆ ನೀವು ಕೊಟ್ಟ ವಚನವನ್ನು ನೆರವೇರಿಸುವುದು. ದೇವಿ, ಪ್ರಭು, ಪಾನಕವನ್ನು ತರುತ್ತೇನೆ.
ನಾನು ಕೊಟ್ಟ ವಚನದಂತೆ ನಡೆಯಬೇಕು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ